ಆತ್ಮೀಯ ಕೇಳುಗರೆಲ್ಲರಿಗೂ ಈ ಬೆಳಗಿನ ಸಮಯದ ಶುಭ ವಂದನೆಗಳು. ಈ ದಿನದ ದೇವರ ರಾಜ್ಯದ ಸಂಚಿಕೆಯ ಮುಂದುವರೆದ ಭಾಗ, ದೇವರ ಆಳ್ವಿಕೆಯಲ್ಲಿ ಬಾಬೇಲಿನ ಸೆರೆ. ಯಹೂದದೊಳಗಿಂದ ದಾವೀದನ ಸಿಂಹಾಸನವು ಎತ್ತಲ್ಪಟ್ಟು ಅದರ ಮುಖ್ಯವಾದ ಸ್ಥಾನದಲ್ಲಿ ನಿಲ್ಲಿಸಲ್ಪಟ್ಟಿತು. ಅಂದರೆ ಇಸ್ರಾಯೇಲ್ಯರು ಭೂಸಂಬಂಧವಾದ ಅರಸನು ಬೇಕೆಂದು ಕೋರಿಕೊಂಡಾಗ ಇಸ್ರಾಯೇಲ್ಯರನ್ನು ಆಳ್ವಿಕೆ ಮಾಡುವಂತಹ ಸಿಂಹಾಸನವು ಭೂಮಿಯ ಮೇಲ್ಗಡೆ ಇಳಿಸಲ್ಪಟ್ಟಿತು. ಭೂರಾಜರು ದಾವೀದನಿಂದ ಆ ಸಿಂಹಾಸನದ ಮೇಲೆ ಆಸೀನರಾಗಿದ್ದರು. ಅವರ ಕೋರಿಕೆಯ ಮೇರೆಗೆ ದೇವರು ಆ ಕಾರ್ಯವನ್ನು ನಡೆಸಿಕೊಟ್ಟು ಭೂಸಂಬಂಧವಾದ ರಾಜರುಗಳಿಂದಾಗಿ ಇಸ್ರಾಯೇಲ್ಯರಿಗೆ ಏನೆಲ್ಲ ಉಳಿತು ಉಂಟಾಯಿತೆಂಬುದನ್ನು ಅವರ ಕಣ್ಣ ಮುಂದೆಯೇ ತೋರಿಸಿದನು. ದಾವೀದನ ಸಿಂಹಾಸನದ ಮೇಲೆ ಕೂತು ಪರಿಪಾಲನೆಯನ್ನು ನಡೆಸಿದ ಒಳ್ಳೆಯವರಿಂದಲೂ ಸಹ ಜನರು ತಾವು ಅನುಭವಿಸಿದಂತಹ ಅನುಭವಗಳನ್ನು ಅವರಿಗೆ ತೋರ್ಪಡಿಸಿದ ನಂತರ ಪರಲೋಕದ ದೇವರು ಸಕಲ ಯುಗಗಳಲ್ಲಿ ರಾಜನಾಗಿದ್ದು ತಾನು ಸಂಕಲ್ಪಿಸಿ ವಾಗ್ದಾನ ಮಾಡಿದಂತಹ ಮೆಸ್ಸಿಯನ ಆಳ್ವಿಕೆಯಲ್ಲಿ ಜನರು ಏನನ್ನು ಅನುಭವಿಸಲಿಕ್ಕಿದ್ದಾರೋ ಎಂಬುದನ್ನು ತೋರ್ಪಡಿಸಲು ಉದ್ದೇಶಿಸಿದ್ದಾನೆ. ಪರಲೋಕಕ್ಕೆ ಎತ್ತಲ್ಪಟ್ಟಿರುವಂತಹ ದಾವೀದನ ಸಿಂಹಾಸನದ ಮೇಲೆ ಆಸೀನನಾಗಿ ಇರಲಿಕ್ಕಿರುವಂತಹ ಸ್ತ್ರೀ ಸಂತಾನವನ್ನು ಬರಮಾಡಿಸುವಂತಹ ಕಾರ್ಯಕ್ರಮವನ್ನು ನಡೆಸುತ್ತಲಿದ್ದಾರೆ. ಈ ಸ್ತ್ರೀ ಸಂತಾನವು ಯಹೂದ್ಯರೊಳಗಿಂದಲೇ ಬರಬೇಕಾಗಿದ್ದನು. ಸ್ತ್ರೀ ಸಂತಾನವು ಅವರೊಳಗಿಂದ ಬರುವುದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಅವರ ಆತ್ಮ ಸಂಬಂಧವಾದ ಜೀವಿತವು ಅನುಕೂಲಕರವಾಗಿರಲಿಲ್ಲ. ಆದ್ದರಿಂದ ಯಹೂದ್ಯರಿಗೆ ಅಂಟಿಕೊಂಡಿರುವಂತಹ ಎಲ್ಲ ಅಪವಿತ್ರತೆಯನ್ನು ಹೋಗಲಾಡಿಸಿ ಮೆಸ್ಸಿಯನ ಬರುವಿಕೆಗಾಗಿ ಯಹೂದ್ಯರನ್ನು ಸಿದ್ಧಪಡಿಸುವ ಕ್ರಮದಲ್ಲಿ ಪರಲೋಕದ ರಾಜನು ತನ್ನ ಕಾರ್ಯವನ್ನು ನಡೆಸುತ್ತಿದ್ದಾನೆ. ತನ್ನ ಜನರನ್ನು ಯಾರ ಕೈಗೆ ಒಪ್ಪಿಸಿದರೆ ಅವರಿಗೆ ಬರಬೇಕಾದಂತಹ ರೂಪವು ಬರುತ್ತದೋ ಆಯಾ ರಾಜರನ್ನು ಉಪಯೋಗಿಸಿಕೊಳ್ಳಲು ನೋಡುತ್ತಿರುವ ಕಾಲವದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನೂ ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತರಿಗೆ ತಿಳಿದು ಬರಬೇಕೆಂದೇ ಈ ತೀರ್ಮಾನವಾಯಿತು. ದಾನಿಯೇಲ ಗ್ರಂಥ 4ನೇ ಅಧ್ಯಾಯ 17ನೇ ವಚನ. ನಾನೇ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ ಲೋಕವನ್ನೂ ಭೂಮಿಯನ್ನೂ ಅದರ ಮಾನವರನ್ನೂ ಪಶುಗಳನ್ನೂ ಸೃಷ್ಟಿಸಿದ್ದೇನೆ. ಈ ನನ್ನ ಸೃಷ್ಟಿಯನ್ನು ನನಗೆ ಸರಿತೋಚಿದವನಿಗೆ ಕೊಡಬಲ್ಲೆನು. ಈಗ ಈ ದೇಶಗಳನ್ನೆಲ್ಲ ಬಾಬೇಲಿನ ಅರಸನೂ ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನ ಕೈವಶ ಮಾಡಿದ್ದೇನೆ. ಅವನ ದೇಶಕ್ಕೆ ಕಾಲವು ಹತ್ತರಿಸುವ ತನಕ ಸಕಲ ಜನಾಂಗಗಳು ಅವನಿಗೂ ಅವನ ಮಗನಿಗೂ ಮೊಮ್ಮಗನಿಗೂ ಅಡಿಯಾಳಾಗಿ ಬಿದ್ದಿರುವವು. ಆಮೇಲೆ ಅನೇಕ ಜನಾಂಗಗಳೂ ಮಹಾರಾಜರೂ ಅವನನ್ನೇ ಅಡಿಯಾಳನ್ನಾಗಿ ಮಾಡಿಕೊಳ್ಳುವರು. ಯಾವ ಜನಾಂಗ ಯಾವ ರಾಜ್ಯ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನ ಅಡಿಯಾಳಾಗಲಿಕ್ಕೂ ಬಾಬೇಲಿನ ಅರಸನ ನೊಗಕ್ಕೆ ಹೆಗಲು ಕೊಡಲಿಕ್ಕೂ ಒಪ್ಪದೋ ಆ ಜನಾಂಗವನ್ನು ನಾನು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ದಂಡಿಸುತ್ತಾ ಬಂದು ಕಡೆಯಲ್ಲಿ ಅವನ ಕೈಯಿಂದಲೇ ನಿರ್ಮೂಲ ಮಾಡಿಸುವೆನು. ಇದು ಯೆಹೋವನ ನುಡಿ. ಯೆರೆಮೀಯನ ಗ್ರಂಥ 27ನೇ ಅಧ್ಯಾಯ 5ರಿಂದ 8ನೇ ವಚನ. ತನ್ನ ತಂದೆಯಾದ ನೆಬೂಕದ್ನೆಚ್ಚರನ ನಂತರ ಬಾಬೇಲಿನ ಸಿಂಹಾಸನಕ್ಕೆ ಬಂದ ಯೌವನಸ್ಥನಾದ ನೆಬೂಕದ್ನೆಚ್ಚರನನ್ನು ದೇವರು ತನ್ನ ಸೇವಕನನ್ನಾಗಿ ಮಾಡಿಕೊಂಡನು. ಅವನ ಕೈಗಳನ್ನು ಬಲಪಡಿಸಿ ಆಯಾ ದೇಶಗಳ ಮೇಲೆ ವಿಜಯವನ್ನು ಅನುಗ್ರಹಿಸಿದನು. ಕ್ರಿಸ್ತಪೂರ್ವ 612ರಲ್ಲಿ ಅಶ್ಶೂರ್ಯರ ಸಾಮ್ರಾಜ್ಯವು ಸೋಲಿಸಲ್ಪಟ್ಟಿತು. ಅಶ್ಶೂರ್ಯರ ಅರಸನಾದ ಎಸರ್ಹದ್ದೋನನು ಕಾಲದಲ್ಲಿ ಸೆರೆಹೊಯ್ಯಲ್ಪಟ್ಟಂತಹ ಇಸ್ರಾಯೇಲ್ಯರು 2ನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯ 37ನೇ ವಚನ, ಎಜ್ರ 4ನೇ ಅಧ್ಯಾಯ 2ನೇ ವಚನ. ಅಶ್ಶೂರ್ಯರ ಮೇಲೆ ಬಾಬೇಲಿನ ವಿಜಯದೊಂದಿಗೆ ಬಾಬೇಲಿನ ಸೆರೆವಾಸಿಗಳಾಗಿ ಬದಲಾದರು. ಪ್ರಸ್ತುತ ಯಹೂದ್ಯರು
ಬಾಬೇಲಿನ ಸೆರೆಗೆ ಕ್ರಿಸ್ತಪೂರ್ವ 606ರಲ್ಲಿ ಕೊಂಡೊಯ್ಯುವುದರ ಮೂಲಕ ಯೆಹೂದ್ಯರೆಲ್ಲರೂ ಒಂದೇ ಅಧಿಕಾರದ ಕೆಳಗೆ ತರಲ್ಪಟ್ಟರು. ಬಾಬೇಲಿನ ಸೆರೆವಾಸಿಗಳಾದ ಎಲ್ಲ ಇಸ್ರಾಯೇಲ್ಯರಿಗೆ ಒಂದೇ ವಿಧವಾದ ಚಿಕಿತ್ಸೆ, ಟ್ರೀಟ್ಮೆಂಟ್, ಒಂದೇ ವಿಧವಾದ ಸಂದೇಶ, ಒಂದೇ ವಿಧವಾದ ಗುರಿ, ಒಂದೇ ವಿಧವಾದ ಜೀವನ ಶೈಲಿ, ಒಂದೇ ವಿಧವಾದ ಪ್ರವಾದಿಗಳು, ಒಂದೇ ವಿಧವಾದ ಸೆರೆಕಾಲದ ಪರಿಮಿತಿ ಮುಂತಾದವುಗಳು. ನೀವು ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸಿಸಿರಿ, ತೋಟಗಳನ್ನು ಮಾಡಿಕೊಂಡು ಅವುಗಳ ಫಲವನ್ನು ಅನುಭವಿಸಿರಿ, ಸಂಸಾರಿಗಳಾಗಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆಯಿರಿ, ನಿಮ್ಮ ಗಂಡುಗಳಿಗೆ ಹೆಣ್ಣುಗಳನ್ನು ತೆಗೆದುಕೊಳ್ಳಿರಿ, ನಿಮ್ಮ ಹೆಣ್ಣುಗಳನ್ನು ಗಂಡುಗಳಿಗೆ ಕೊಡಿರಿ, ಅವರೂ ಗಂಡು ಹೆಣ್ಣು ಮಕ್ಕಳನ್ನು ಪಡೆಯಲಿ. ನೀವು ಇರುವಲ್ಲಿಯೇ ವೃದ್ಧಿಯಾಗಿರಿ, ಕಡಿಮೆಯಾಗದಿರಿ. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಇಸ್ರಾಯೇಲ್ಯರ ದೇವರೂ ಸೇನಾಧೀಶ್ವರನೂ ಆದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ಪ್ರವಾದಿಗಳಿಂದಲೂ ಶಕುನದವರಿಂದಲೂ ಮೋಸ ಹೋಗಬೇಡ್ರಿ. ನಿಮಗಾಗಿ ಕನಸು ಕಂಡು ಹೇಳುವವರಿಗೆ ಕಿವಿಗೊಡದಿರಿ. ಅವರು ನನ್ನ ಹೆಸರಿನಲ್ಲಿ ನಿಮಗೆ ಸುಳ್ಳನ್ನು ಸಾರುತ್ತಾರೆ. ನಾನು ಅವರನ್ನು ಕಳುಹಿಸಲಿಲ್ಲ. ಇದು ಯೆಹೋವನ ನುಡಿ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 5-9 ವಚನ. ಯೆಹೋವನು ಇಂತೆನ್ನುತ್ತಾನೆ, ಬಾಬೇಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 10-11 ವಚನ. ದೇವರ ಕರುಣೆಯ ಹಸ್ತದಿಂದ ಆಯಾ ದೇಶಗಳ ಮೇಲೆ ಜಯವನ್ನು ಹೊಂದಿ ತಿರುಗಿ ಬಂದ ನೆಬೂಕದ್ನೆಚ್ಚರನು, ರಾಜನೇ, ನೀನು ಹಾಸಿಗೆಯ ಮೇಲೆ ಮಲಗಿರುವಾಗ ಮುಂದೆ ಏನಾಗುವುದೋ ಎಂಬ ಯೋಚನೆಯು ನನ್ನಲ್ಲಿ ಹುಟ್ಟಿತಲ್ಲ. ರಹಸ್ಯಗಳನ್ನು ವ್ಯಕ್ತಗೊಳಿಸುವಾತನು ಮುಂದಾಗುವುದನ್ನು ನಿನಗೆ ಗೋಚರ ಮಾಡಿದ್ದಾನೆ. ದಾನಿಯೇಲ ಗ್ರಂಥ 2ನೇ ಅಧ್ಯಾಯ 29ನೇ ವಚನ. ತಾನು ಕಂಡಂಥ ಕನಸಿನ ಅಭಿಪ್ರಾಯವನ್ನು ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಆಸ್ಥಾನದಲ್ಲಿರುವ ಜೋಯಿಸರನ್ನು, ಮಂತ್ರವಾದಿಗಳನ್ನು, ಮಾಟಗಾರರನ್ನು, ಪಂಡಿತರನ್ನು ಕರೆಯಿಸಲು ರಾಜನು ಅವರ ಬಳಿ ವಿಚಾರಿಸಿದನು. ರಾಜನು ಕನಸನ್ನು ಮರೆತು ಹೋದದ್ದರಿಂದ ಅವರು ಸುಮ್ಮನೆ ಕಾಲಹರಣ ಮಾಡುತ್ತಿರಲು ಅರಸನು ಬಾಬೇಲಿನಲ್ಲಿರುವ ಈ ಜನರೆಲ್ಲರನ್ನೂ ಸಂಹರಿಸಬೇಕೆಂದು ಆಜ್ಞಾಪಿಸಿದನು. ಈ ಸಮಾಚಾರವು ದಾನಿಯೇಲನ ಬಳಿಗೆ ಸೇರಿತು. ದಾನಿಯೇಲನು ರಾಜನ ಸಮ್ಮುಖಕ್ಕೆ ಕರೆಯಲ್ಪಟ್ಟನು. ಇದೆಲ್ಲದರ ಹಿಂದೆ ದೇವರ ಆಳ್ವಿಕೆ ನಡೆಯುತ್ತಿರುವುದರಿಂದ ಈ ಮರ್ಮದ ವಿಷಯವಾಗಿ ದಾನಿಯೇಲನೂ ಆತನ ಸ್ನೇಹಿತರೂ ದೇವರನ್ನು ಪ್ರಾರ್ಥಿಸುವುದೂ, ಅದರ ಫಲವಾಗಿ ದೇವರು ಆ ಮರ್ಮವನ್ನು ದಾನಿಯೇಲನಿಗೆ ಬಯಲ್ಪಡಿಸಿದ್ದು, ದಾನಿಯೇಲನು ರಾಜನು ಕಂಡ ಕನಸನ್ನು ಅದರ ಅರ್ಥವನ್ನು ಹೇಳುವುದೆಲ್ಲವೂ ಸಹಜವಾಗಿಯೇ ನಡೆದು ಹೋದವು. ಯೆಹೂದದ ದೇಶದೊಳಗಿಂದ ಆತನು ಪರಲೋಕಕ್ಕೆ ಕೊಂಡೊಯ್ದ ದಾವೀದನ ಸಿಂಹಾಸನ, ಆ ಸಿಂಹಾಸನದ ಮೇಲೆ ಆಸೀನನಾಗಲಿಕ್ಕಿರುವಂತಹ ಸ್ತ್ರೀ ಸಂತಾನದ ಮೆಸ್ಸಿಯನ ರಾಜ್ಯದ ಸುತ್ತಲೂ ದೇವರ ಆಲೋಚನೆಗಳು ತಿರುಗುತ್ತಾ ಭವಿಷ್ಯತ್ತಿನ ವಿಷಯದಲ್ಲಿ ಕುತೂಹಲ ಹೊಂದಿದ ನೆಬೂಕದ್ನೆಚ್ಚರನಿಗೆ ದೇವರು ಈ ಸಂಗತಿಯನ್ನು ಬಯಲ್ಪಡಿಸಿದನು. ಅದ್ಭುತವಾದ ದೊಡ್ಡ ಪ್ರತಿಮೆಯ ರೂಪದಲ್ಲಿ ದೇವರು ಭವಿಷ್ಯತ್ತನ್ನು ನೆಬೂಕದ್ನೆಚ್ಚರನಿಗೆ ಬಯಲ್ಪಡಿಸಿದನು. ಪ್ರತಿಮೆಯ ರೂಪದಲ್ಲಿ ಅಸ್ಥಿರವಾದ ಮಾನವನ ರಾಜ್ಯಗಳು ಪ್ರದರ್ಶನಗೊಂಡವು. ಮಾನವ ರಾಜ್ಯಗಳ ಘನತೆಯನ್ನು ಸೂಚಿಸುವುದಕ್ಕಾಗಿ ಪ್ರತಿಮೆಯಲ್ಲಿ ಲೋಹಗಳು ಉಪಯೋಗಿಸಲ್ಪಟ್ಟಿವೆ. ತಲೆಯು ಅಪರಂಜಿ, ಬಾಬೇಲ್ ಸಾಮ್ರಾಜ್ಯವನ್ನು ಸೂಚಿಸುತ್ತದೆ. ಎದೆ ತೋಳುಗಳು ಬೆಳ್ಳಿ, ಬಾಬೇಲಿಗಿಂತಲೂ ಕಡಿಮೆಯಾದ ರಾಜ್ಯವೊಂದು ಏಳುವುದು, ಅದುವೇ ಮೇದ್ಯ ಪಾರಸಿಕ್ ಸಾಮ್ರಾಜ್ಯವು.
ಹೊಟ್ಟೆ ಸೊಂಟಗಳು ತಾಮ್ರ. ಲೋಕವೆಲ್ಲವನ್ನೂ ಆಳುವಂತಹ ಮೂರನೆಯ ರಾಜ್ಯವಾದ ಗ್ರೀಕ್. ನಂತರ ನಾಲ್ಕನೆಯ ರಾಜ್ಯವೊಂದು ಏಳುವುದು. ಅದರ ಕಾಲುಗಳು ಕಬ್ಬಿಣ, ಅದರ ಹೆಜ್ಜೆಗಳಲ್ಲಿ ಒಂದು ಭಾಗ ಕಬ್ಬಿಣ, ಇನ್ನೊಂದು ಭಾಗ ಮಣ್ಣು. ಇದು ರೋಮ್. ಈ ನಾಲ್ಕನೆಯ ರಾಜ್ಯಕ್ಕೆ ಸಂಬಂಧಿಸಿದಂತಹ ಕೊನೆಯ ಹಂತದಲ್ಲಿ ಕಬ್ಬಿಣದಂತೆ ಬಲವಾಗಿಯೂ ಕುಂಬಾರನ ಮಣ್ಣಿನಂತೆ ಬಲಹೀನವಾಗಿಯೂ ಕಾಣಿಸಿತು. ಈ ರಾಜ್ಯ ಕಾಲದಲ್ಲಿ ರೋಮಿಯರು ಯಹೂದ್ಯರು ಒಬ್ಬರಿಗೊಬ್ಬರು ಇಷ್ಟಪಡಲಾರದಂತಹ ಸ್ಥಿತಿಯಲ್ಲಿದ್ದಾರೆ. ಇದು ನಾಲ್ಕನೆಯ ರಾಜ್ಯದ ದುಸ್ಥಿತಿ. ಆ ರಾಜರ ಕಾಲದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ದಾನಿಯೇಲ ಗ್ರಂಥ 2ನೇ ಅಧ್ಯಾಯ 35ನೇ ವಚನ. ಇದು ಭೂರಾಜ್ಯವಲ್ಲ, ಇದು ಮೆಸ್ಸಿಯನ ರಾಜ್ಯ. ಯೋಹಾನ 18ನೇ ಅಧ್ಯಾಯ 35ರಿಂದ 37ನೇ ವಚನ. ಭೂರಾಜ್ಯಗಳೆಲ್ಲವೂ ಲೋಹಗಳೊಂದಿಗೆ ಹೋಲಿಸಲ್ಪಟ್ಟಿವೆ. ಮೆಸ್ಸಿಯನ ರಾಜ್ಯವು ಭೂಸಂಬಂಧವಾದ ರಾಜ್ಯವಲ್ಲವಾದ್ದರಿಂದಲೇ ಇದು ಕೈ ಸಹಾಯವಿಲ್ಲದೆ ತೆಗೆಯಲ್ಪಟ್ಟಂತಹ ಬಂಡೆ ಎಂದು ಕರೆಯಲಾಯಿತು. ಭೂರಾಜ್ಯಗಳು ಅಸ್ಥಿರವಾದವುಗಳಷ್ಟೇ ಅಲ್ಲ, ಅವು ಲಯವಾಗುವಂಥವುಗಳೂ ಸಹ. ಮೆಸ್ಸಿಯನ ರಾಜ್ಯವು ಎಂದಿಗೂ ಲಯವಾಗದು. ಅಷ್ಟು ಮಾತ್ರವಲ್ಲದೆ ಅದು ಮಿಕ್ಕ ರಾಜ್ಯಗಳೆಲ್ಲವನ್ನು ಲಯ ಮಾಡಿ ಲೋಕದಲ್ಲೆಲ್ಲ ಮಹಾಪರ್ವತವಾಯಿತು. ದಾನಿಯೇಲ ಗ್ರಂಥ 2ನೇ ಅಧ್ಯಾಯ 35ನೇ ವಚನ. ವಾಸ್ತವಿಕವಾಗಿ ನೆಬೂಕದ್ನೆಚ್ಚರನು ಕಂಡ ಕನಸು ನಿಜವಾಗಿಯೂ ಆತನಿಗೆ ಜ್ಞಾಪಕವಿದ್ದಿದ್ದೇ ಆದರೆ ಅದನ್ನು ಆತನು ತನ್ನ ಆಸ್ಥಾನದ ಜೋಯಿಸರಿಗೆ ತಿಳಿಸುತ್ತಿದ್ದನು. ಅದಕ್ಕೆ ಅವರು ಯಾವ ಅರ್ಥಗಳನ್ನು ಹೇಳುತ್ತಿದ್ದರೇನೋ. ಆದ್ದರಿಂದ ಈ ಕಾರ್ಯಕ್ರಮವೆಲ್ಲವೂ ದೇವರ ಆಳ್ವಿಕೆಯ ಅಧೀನದಲ್ಲಿ ನಡೆದಿದೆ ಎಂದೇಳುವುದರಲ್ಲಿ ಯಾವ ಸಂದೇಹವಿಲ್ಲ. ಏದೇನ್ ತೋಟದಲ್ಲಿ ಹೇಳಲ್ಪಟ್ಟಿರುವಂತಹ ಸ್ತ್ರೀ ಸಂತಾನವು ಶರೀರದಲ್ಲಿ ಪ್ರತ್ಯಕ್ಷವಾಗುವವರೆಗೂ ಮಾತ್ರವಲ್ಲದೆ ಆತನು ಕಲ್ವರಿ ಶಿಲುಬೆಯಲ್ಲಿ ಅರ್ಪಿಸಲ್ಪಡುವವರೆಗೂ ದೇವಾದಿದೇವನು ತನ್ನ ಪರಿಪಾಲನೆಯನ್ನು ಬೇರೊಬ್ಬನಿಗೆ ಒಪ್ಪಿಸಲಾರನು. ಯೆಹೋವನು ಆಳುತ್ತಿದ್ದಾನೆ. ನೆಬೂಕದ್ನೆಚ್ಚರನೇ, ನೀನು ಯಾವ ವಿಷಯದಲ್ಲೂ ಕಳವಳ ಹೊಂದುವುದಂತೆ ಅವಶ್ಯಕತೆ ಇಲ್ಲ. ದೇಶಗಳಲ್ಲಿನ ಪ್ರಸ್ತುತ ಪರಿಸ್ಥಿತಿ, ಅವುಗಳ ಹಿಂದಿನ ನಿನ್ನ ವಿಜಯಕ್ಕೆ ನನ್ನ ಜನರಾದ ಇಸ್ರಾಯೇಲ್ಯರನ್ನು ನಿನಗೆ ಒಪ್ಪಿಸಿಕೊಡುವುದರಲ್ಲಿ ನನಗಿರುವ ಆಲೋಚನೆಯನ್ನು ನೆರವೇರಿಸಿಕೊಳ್ಳುವಂತಹ ದಿಕ್ಕಿನಲ್ಲಿಯೇ ಕಾರ್ಯಗಳನ್ನು ನಡೆಸುತ್ತಿದ್ದೇನೆಂಬುವಂತೆ ದೇವರು ಹೇಳುತ್ತಿದ್ದಾನೆ. ಯೆಹೂದ್ಯದೊಳಗಿಂದ ಆತನು ಎತ್ತಿದಂತಹ ದಾವೀದನ ಸಿಂಹಾಸನವು ಪರಲೋಕದಲ್ಲಿ ಸೇರಿಸಲ್ಪಟ್ಟಿದೆ. ಅದರ ನಿಮಿತ್ತವಾಗಿ ದೇವರು ತನ್ನ ಆಳ್ವಿಕೆಯನ್ನು ಮುಂದುವರಿಸುತ್ತಿದ್ದಾನೆ. ಮೆಸ್ಸಿಯನಿಗಾಗಿ ನೇಮಿಸಿರೋದು ಭೂರಾಜ್ಯವಲ್ಲ, ಸರಿ ತಾನೇ? ಅದು ಇಸ್ರಾಯೇಲ್ಯರ ರಾಷ್ಟ್ರದ ರಾಜ್ಯವಂತೂ ಅಲ್ಲವೇ ಅಲ್ಲ. ಆದರೆ ಇಲ್ಲೊಂದು ಮಾತು, ಯಹೂದ ಯೆರೂಸಲೇಮಿನ ಜನರು ದುರ್ಮಾರ್ಗತ್ವ, ದುಷ್ಟತ್ವ, ವಿಗ್ರಹಾರಾಧನೆ ಮುಂತಾದ ನೀಚ ಕಾರ್ಯಗಳಿಂದ ಕೂಡಿದ ಮಡ್ಡಿಯ ಮಡಕೆಯಂತೆ ಹೋಲಿಸಲ್ಪಟ್ಟಿದೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ರಕ್ತಮಯವಾದ ಪಟ್ಟಣದ ಗತಿಯನ್ನು ಏನು ಹೇಳಲಿ? ಆ ಹಂಡೆಯ ಕಿಲುಬು ಬಿಟ್ಟು ಹೋಗದೆ ಅದರಲ್ಲೇ ಲೆಪ್ಪವಾಗಿದೆಯಲ್ಲ. ಎಜ್ಕೇಲ ಗ್ರಂಥ 24ನೇ ಅಧ್ಯಾಯ 6ನೇ ವಚನ. ಬಿಡದಂತೆ ಮಡ್ಡಿಯನ್ನು ಹೊಂದಿಕೊಂಡಿರುವ ಮಡಿಕೆಯ ಮಡ್ಡಿ ಎಲ್ಲವನ್ನೂ ಶುದ್ಧ ಮಾಡುವುದಕ್ಕೆ ಬಾಬೇಲಿನ ಸೆರೆಯು ಉದ್ದೇಶಿಸಲ್ಪಟ್ಟದ್ದಾಗಿದೆ. ಸ್ತ್ರೀ ಸಂತಾನದ ಜನನಕ್ಕೆ ಸಂಬಂಧಿಸಿದಂತಹ ಪವಿತ್ರತೆಗಾಗಿ ಈ ಸೆರೆಯು ಉದ್ದೇಶಿಸಲ್ಪಟ್ಟಿದೆಯಾಗಿದೆ ಎಂದರೆ ಆಶ್ಚರ್ಯಪಡುವ ಅವಶ್ಯಕತೆ ಇಲ್ಲ. 70 ವರ್ಷಗಳ ಸೆರೆಯ ಕಾಲದಲ್ಲಿ ಯಹೂದ್ಯರು ಹಲವು ವಿಧವಾದ ಕೆಟ್ಟ ಆಚಾರಗಳ ಅಭ್ಯಾಸಗಳನ್ನು ಬಿಟ್ಟಿರುವುದು ಸೆರೆಯ ಫಲಿತಾಂಶಗಳೆಂದು ಕಂಡುಕೊಳ್ಳುತ್ತೇವೆ. ಸ್ತ್ರೀ ಸಂತಾನದ ಬರುವಿಕೆಯನ್ನು ಸೈತಾನ ಹೆಜ್ಜೆ ಹೆಜ್ಜೆಗೂ ತನ್ನ ಸ್ವಂತ ವಿಧಾನದಲ್ಲಿ ಅಡ್ಡಿಪಡಿಸುತ್ತಲೇ ಇದ್ದಾನೆ. ಅವನ ಪ್ರತಿ ಅಡ್ಡಿ ಆತಂಕಗಳನ್ನು ಪರಮದೇವರು
ತನ್ನದೇ ಆದ ಪದ್ಧತಿಯಲ್ಲಿ ದಾಟಿಸಿಕೊಳ್ಳುತ್ತಲೇ ಇದ್ದಾನೆ. ಇದನ್ನು ನೀತಿಗೂ ದುರ್ನೀತಿಗೂ ನಡೆದ ಹೋರಾಟವೆಂದು ಹೇಳಬಹುದು. ಅಂತಿಮವಾಗಿ ನೀತಿಯು ದುರ್ನೀತಿಯ ಮೇಲೆ ಜಯವನ್ನು ಸಾಧಿಸುತ್ತದೆಂಬುದು ನಿರಪೇಕ್ಷೆ, ಆಕ್ಷೇಪಣೆಗೆ ಆಸ್ಪದವಿಲ್ಲದ್ದು.